ನೇಮಕಾತಿ ವಿಳಂಬ ಖಂಡಿಸಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. 2,60,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪ್ರತಿಭಟನೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಬ್ಯಾರಿಕೇಡ್ ತಳ್ಳಿ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಆರ್ ಅಶೋಕ್ ಛಲವಾದಿ ಸೇರಿ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 2.5 ವರ್ಷದಿಂದ ಯಾವುದೇ ಕಾಲ್ ಫಾರ್ ಮಾಡಿಲ್ಲ. ಹೀಗಾಗಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ವಿದ್ಯಾಕಾಶಿ ಎಂದೇ ಫೇಮಸ್ ಆಗಿರುವ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 2,60,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಇದು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಛಲವಾದಿ ಸೇರಿ ಹಲವರು ನಾಯಕರು ಭಾಗಿಯಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾದ್ರೆ ಧಾರವಾಡದಲ್ಲಿ ಯಾಕಾಗಿ ಪ್ರತಿಭಟನೆ ಆಗ್ತಾ ಇದೆ? ಹೆಚ್ಚಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಇಲ್ಲೇ ಇರ್ತಾರೆ. ಸಾಕಷ್ಟು ಕೋಚಿಂಗ್ ಸೆಂಟರ್ಗಳು ಇರೋದು ಕೂಡ ಧಾರವಾಡದಲ್ಲೇ. KS, IAS, BDO, PSI, ಬ್ಯಾಂಕಿಂಗ್ ಎಕ್ಸಾಮ್ ಹೀಗೆ ಸಾಕಷ್ಟು ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳು ಇಲ್ಲೇ ಪ್ರಿಪೇರ್ ಆಗ್ತಾರೆ. ಇಲ್ಲೇ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದಾವೆ. ಹಾಗಾಗಿ ಉದ್ಯೋಗಾಕಾಂಕ್ಷಿಗಳು ನೇಮಕಾತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪ್ರತಿಭಟನೆ ಮಾತ್ರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಕಟ್ಟೆ ಹೊಡೆದ ವಿದ್ಯಾರ್ಥಿಗಳ ಆಕ್ರೋಶ. ಜೂಬಿಲಿ ವೃತ್ತಕ್ಕೆ ಸಾವಿರಾರು ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಜೂಬಿಲಿ ವೃತ್ತದಲ್ಲಿ ಸಾವಿರಾರು ಪ್ರತಿಭಟನಾಕಾರರ ಜಮಾವಣೆಗೊಂಡಿದೆ. ಜೂಬಿಲಿ ವೃತ್ತಕ್ಕೆ ಕಮಿಷನರ್ ಶಶಿಕುಮಾರ್ ದೌಡಾಯಿಸಿದ್ದಾರೆ. ರಸ್ತೆಯಲ್ಲಿ ಕುಳಿತು ಸಾವಿರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಿಂದ ಧಾರವಾಡ ನಗರ ಸಂಚಾರ ಸ್ತಬ್ಧಗೊಂಡಿದೆ. ಧಾರವಾಡದ ಜೂಬಿಲಿ ಸರ್ಕಲ್ ನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದೆ. ರಸ್ತೆಯಲ್ಲಿ ಕುಳಿತು ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದ್ಯ ಸ್ಥಳಕ್ಕೆ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿದ್ದಾರೆ. ಪ್ರತಿಭಟನೆಯಿಂದ ಸಂಚಾರ ಸ್ತಬ್ಧಗೊಂಡಿದೆ. ಧಾರವಾಡದ ಜೂಬಿಲಿ ವೃತ್ತದ ದೃಶ್ಯಗಳಿದು. ನೇಮಕಾತಿಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರತಿಭಟನೆ. ಸಾವಿರಾರು ವಿದ್ಯಾರ್ಥಿಗಳು ನೇಮಕಾತಿ ಆಗ್ತಾ ಇಲ್ಲ, ಕಾಲ್ ಫಾರ್ ಮಾಡಿ ಅಂತ ಹಮ್ಮಿಕೊಂಡಿರುವಂತಹ ಪ್ರೊಟೆಸ್ಟ್ ಇದು. ರಸ್ತೆಯನ್ನ ತಡೆದು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಕೈಗೆತ್ತಿಕೊಂಡಿರುವಂತಹ ಹೋರಾಟ ತೀವ್ರಗೊಳ್ತಾ ಇದೆ. ನಿರುದ್ಯೋಗಿ ಯುವಕರು ಈಗಾಗಲೇ ಉದ್ಯೋಗವನ್ನ ಭರ್ತಿ ಮಾಡಬೇಕಂತೇಳಿ 3-4 ಬಾರಿ ಗಡುವು ಕೊಟ್ಟಾಗ ಕೂಡ ಸರ್ಕಾರ ಯುವ ಸಮುದಾಯದ ಒತ್ತಡಕ್ಕೆ ಮಣಿತಾ ಇಲ್ಲ. ಈಗಾಗಲೇ ಹೇಳಿದ್ರು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, PSI ನೇಮಕಾತಿ ಆಗಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸವನ್ನು ಸರ್ಕಾರ ಮಾಡುತ್ತೆ ವಿನಃ ವಿದ್ಯಾರ್ಥಿಗಳ ಯುವ ಸಮುದಾಯದ ನಿರುದ್ಯೋಗಿ ಯುವಕರ ಬೇಡಿಕೆಯನ್ನು
ಆಲಿಸುವಂತ ಕೆಲಸ ಇದುವರೆಗೂ ಕೂಡ ಮಾಡಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯ ಏನಿದೆ ಧಾರವಾಡಕ್ಕೆ ಕೋಚಿಂಗ್ ಬರ್ತಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಾಗಿರುವುದು ಅವರೆಲ್ಲರೂ ಬಂದು ಏನಂತ ಹೇಳಿದ್ರೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿ ಉದ್ಯೋಗವನ್ನ ಭರ್ತಿ ಮಾಡಿ ವಯೋಮಿತಿ ಮೀರಿ ಹೋಗ್ತಾ ಇದೆ, ನಮ್ಮ ವಯಸ್ಸು ಅಂದ್ರೆ ಪಾಸ್ ಆಗ್ತಾ ಇದೆ, ಸರ್ಕಾರ ನಿಗದಿ ಮಾಡಿದಂತ ವಯೋಮಿತಿ ಕೂಡ ಕ್ರಾಸ್ ಆಗ್ತಾ ಇದೆ ಅನ್ನುವಂತ ಆಕ್ರೋಶವನ್ನ ಯುವ ಸಮುದಾಯ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಸರ್ಕಾರ ಈ ಒಂದು ಬೇಡಿಕೆಗೆ ಇದುವರೆಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಒಂದು ಕಡೆ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಪ್ರತಿಭಟನೆಗಳು ನಡೆಸಬೇಡಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಮಣಿತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಏನಂತ ಹೇಳಿದ್ರೆ ತೀವ್ರತರಾದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ನೀವು ಪ್ರತಿ ಬಾರಿ ಹೋರಾಟ ಮಾಡಿದಾಗ ಸರ್ಕಾರ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ, ನಿಮ್ಮ ಬೇಡಿಕೆನ ಆಲಿಸ್ತಾ ಇಲ್ಲ. ಯಾವ ರೀತಿ ನಿಮ್ದು ಇಲ್ಲ ಸರ್, ನಾವು ನೇಮಕಾತಿ ಆಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೇವೆ. ನೇಮಕಾತಿ ಆಗೋವರೆಗೂ ಹೋರಾಟ ಮಾಡ್ತೇವೆ. ನಮ್ಮ ಜೀವಗಳು ಇಲ್ಲೇ ಹೋದ್ರೆ ಪೂರ್ವ ಕೂಡ ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೇವೆ. ಜಸ್ಟಿಸ್ ನ್ಯಾಯ ಬೇಕು ಅನ್ನುವಂತ ಒತ್ತಾಯವನ್ನು ಅವರೆಲ್ಲರೂ ಕೂಡ ಮಾಡುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಯಾವುದೇ ಕಾರಣ ಕೂಡ ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನುವಂಥದ್ದು ಯಾವ ರೀತಿ ಆಕ್ರೋಶ ಇದೆ. ಇದು ಧಾರವಾಡದ ಜುಬ್ಲಿ ಸರ್ಕಲ್ ನಲ್ಲಿ ಸೇರಿರುವಂತ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿ ಸಮುದಾಯ. ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಬೇಡಿಕೆ ಒಂದೇ ಇರುವಂತದ್ದು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇದುವರೆಗೆ ನ್ಯಾಯಯುತವಾಗಿ ಈ ಒಂದು ಯುವ ಸಮುದಾಯದ ಬೇಡಿಕೆ ಆಲಿಸುವಂತ ವ್ಯವಧಾನವನ್ನು ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂತ ಆಕ್ರೋಶ ಕಂಡು ಬರ್ತಾ ಇದೆ. ಈ ಹಿಂದಿನ ಪ್ರತಿಭಟನೆ ನಡೆದಾಗಲೂ ಕೂಡ ಎಲ್ಲರೂ ಆಕ್ರೋಶ ಒಂದೇ ಆಗಿತ್ತು, ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿ ಅನ್ನುವಂಥದ್ದು. ಸರ್ಕಾರದಲ್ಲಿ ಖಾಲಿ ಇರುವಂತಹ ವಿವಿಧ ಇಲಾಖೆ ಹುದ್ದೆಗಳನ್ನು ಭರ್ತಿ ಮಾಡಿ ಈಗಾಗಲೇ ಪದವಿಗಳನ್ನು ಮುಗಿಸಿ, ಸ್ನಾತಕೋತ್ತರ ಪದವಿಗಳನ್ನು ಮುಗಿಸಿ, ಕೋಚಿಂಗ್ ಅನ್ನು ಮುಗಿಸಿ ಪರೀಕ್ಷೆಗಳಿಗೆ ಕಟ್ಟಲಿಕ್ಕೆ ನಾವು ತಯಾರಾಗಿದ್ದೀವಿ, ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ ಅನ್ನುವಂತ ಆಕ್ರೋಶ ಇಲ್ಲಿ ಕಂಡು ಬರ್ತಾ ಇದೆ. ಧಾರವಾಡದಿಂದ ಕ್ಯಾಮರಾಮನ್ ರಾಹುಲ್ ಜೊತೆ ಗುರುರಾಜ್ ಶುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.